ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಬ್ಯುಸಿ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಇಲಾಖೆಯ ಕೆಲಸವನ್ನೇ ನೀರಾವರಿ ಸಚಿವರು ಮರೆತೇ ಬಿಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳ ಎಡವಟ್ಟಿಗೆ ಕಾಲುವೆಯೇ ಒಡೆದು ಹೋಗಿದೆ. ಅನ್ನದಾತರ ಬದುಕನ್ನೇ ಮುಳುಗಿಸಿ ಬಿಡುತ್ತಿದೆ. ಕಾಲುವೆ ಒಡೆದು ಹೋಗಿದೆ, ಜಮೀನುಗಳಿಗೆ ನೀರು ನುಗ್ಗಿದೆ, ರೈತರು ಬೆಳೆದ ಬೆಳೆಯೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿದೆ, ಅನ್ನದಾತರ ಬದುಕೆ ಮುಳುಗಿ ಹೋಗಿದೆ. ಅಧಿಕಾರಿಗಳ ಎಡವಟ್ಟಿಗೆ ಒಡೆದ ಕಾಲುವೆ, ನೀರಲ್ಲಿ ಕೊಚ್ಚಿ ಹೋಯಿತು ಅನ್ನದಾತನ ಬೆಳೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣವಾದ ಮುಳವಾಡ ಕಾಲುವೆ ಇದು. ಸಾವಿರಾರು ಎಕರೆ ಜಮೀನಿಗೆ ನೀರುಣಿಸ್ತಾ ಇದ್ದ ಕಾಲುವೆ ಇದು. ವಿಜಯಪುರ ಜಿಲ್ಲೆಯ ಕುಲ್ಹಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದ ಮುಳವಾಡ ಪಶ್ಚಿಮ ಕಾಲುವೆ ಒಡೆದು ಹೋಗಿದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇದು ಸುಮಾರು 78 ಕಿಲೋಮೀಟರ್ ಉದ್ದ ಇರುವ ಕಾಲುವೆ, 26 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಲುವೆ ಒಡೆದಿರತಕ್ಕಂಥದ್ದು. ಈ ಕಾಲುವೆಯಿಂದ ಸುಮಾರು 61 ಎಕರೆ ಪ್ರದೇಶಕ್ಕೂ ನೀರು ಸರಬರಾಜು ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಗೋಧಿ, ಮೆಕ್ಕೆಜೋಳ, ಈರುಳ್ಳಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಈ ಕಾಲುವೆ ಒಡೆದ ಪರಿಣಾಮವಾಗಿ ಸಂಪೂರ್ಣವಾಗಿ ಸುಮಾರು 20ರಿಂದ 30ಕ್ಕೂ ಹೆಚ್ಚು ಎಕರೆ ಭೂಮಿ ಸಂಪೂರ್ಣವಾಗಿ ನಾಶ ಹೊಂದಿದೆ. ಕಟಾವಿಗೆ ಬಂದಿದ್ದ ಈರುಳ್ಳಿ, ಗೋಧಿ, ಮೆಕ್ಕೆಜೋಳ ನೆಲಕಚ್ಚಿವೆ. ನಾಟಿ ಮಾಡಿದ ಕಬ್ಬು ಕಾಲುವೆ ನೀರಲ್ಲಿ ಕೊಚ್ಚಿ ಹೋಗಿವೆ. ಪರಿಹಾರಕ್ಕಾಗಿ ಅನ್ನದಾತರು ಕಣ್ಣೀರು ಹಾಕಿದ್ದಾರೆ. ಪರಿಸ್ಥಿತಿ ಏನೂ ಉಳಿದಿಲ್ಲ, ಉಳಿದ ಪರಿಸ್ಥಿತಿ ಒಳಗಿಲ್ಲ. ನಾವು ಏನು ನಮ್ಮಲ್ಲಿ ತಾಕತ್ತಿಳದಂಗಾಗೈತಿ. ನಾವು ಏನಾರ ಮಾಡಿ ನೀರಾಗ ಹರ್ಕೊಂಡು ಹೋಗುದು ಪಾಡಿತ್ತು ಅನಿಸುವ ಪರಿಸ್ಥಿತಿ ಬಂದ್ಬಿಟ್ಟತಿ. ಈ ಸದ್ ಏನೂ ಇಲ್ಲ ನಮ್ಮಲ್ಲಿ. ಬದುಕು ಹಂಗ ಏನಾರ ಉಪಜೀವನ ನಿಮ್ಮ ಮಾಧ್ಯಮರ ಮೂಲಕ ಕೇಳಬೇಕಪ್ಪ ಅಂದ್ರೆ ಬದುಕು ಪರಿಸ್ಥಿತಿ ಒಳಗೆ ತಂದು ಕೊಟ್ರ ಬದುಕ್ತೇವು. ನಮ್ಮ ಹೊಲ ಅಂತೂ ಇನ್ನ 3 ವರ್ಷ ಹಾಳಾಗಿದ್ದು ಸುಧಾರಣೆ ಆಗುದಿಲ್ಲ. ನೀವು ನಮಗೆ ಏನಿಲ್ಲ ಅಂದ್ರೂ ಎಕರೆಕ್ಕೆ ಒಂದು 10ರಿಂದ 15 ಲಕ್ಷ ಕೊಟ್ರೆ ಬದುಕ್ತೇವೆ. ಇಲ್ಲ ಅಂದ್ರೆ ಇದೇ ಮಣ್ಣಾಗ ಮುಚ್ಚಿ ಹೋದ್ರೂ ನಮ್ಮ ಕೇಳೋರು ಯಾರು ದಿಕ್ಕಿಲ್ಲ ಅನ್ನುವ ಪರಿಸ್ಥಿತಿ ಒಳಗೆ ಬಂದೆವು. ಸ್ಥಳಕ್ಕೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಹಾಗೂ ಕುಲ್ಹಾರ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಕೂಡ ರೈತರಿಗೆ ಧೈರ್ಯ ತುಂಬಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪಶ್ಚಿಮದ 75 ಕಿಲೋಮೀಟರ್ ಕೆನಾಲ್, ಪೂರ್ವದ 17 ಕಿಲೋಮೀಟರ್ ಕೆನಾಲ್ ದುರಸ್ತಿ ಸಲುವಾಗಿ ಬ್ಯಾಸಿಯೊಳಗ ಕೆನಾಲ್ ಬಂದ್ ಆದಾಗ ಆ ರಿಪೇರಿ ಮಾಡೋ ಸಲುವಾಗಿ ಪ್ರತಿ ವರ್ಷ ಎಷ್ಟು ದುಡ್ಡು ಇಟ್ಟಿರಿ, ಮತ್ತೆ ಆ ಕೆಲಸ ಯಾರಿಗೆ ಕೊಟ್ಟಿರಿ, ಯಾರು ಮಾಡಿದ್ರು ಅದ್ರ ಫೋಟೋ ಸಮೇತವಾಗಿ ಸಾಕ್ಷಿಗಳನ್ನ ನಾನು ಕೊಡಬೇಕು. ನೀವು ಉತ್ತರ ಇದನ್ನೊಂದು ನಾನು ಪತ್ರನೂ ಕೊಟ್ಟು ಕಳಿಸ್ತೀನಿ. ಇವತ್ತು ನಿಮ್ಮ ಕಾರ್ಯಾಲಯ ಚೀಫ್ ಇಂಜಿನಿಯರ್ ಕಾರ್ಯಾಲಯ ಕೊಟ್ಟು ಕಳಿಸ್ತೀನಿ. ಆಲ್ಮಟ್ಟಿಗೆ ನಾನು 14 ವರ್ಷ ಈ ಕೆನಾಲ್ಗಳಿಗೆ ರಿಪೇರಿ ಸಲುವಾಗಿ ಎಷ್ಟು ದುಡ್ಡು ಇಟ್ರಿ, ಆ ಕೆಲಸ ಯಾರು ಮಾಡಿದ್ರು, ಎಷ್ಟು ಮಾಡಿದ್ರು. ಅಧಿಕಾರಿಗಳು ಹಾಗೂ ಏನು ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಒಂದು ಕೆನಾಲ್ ದುರಸ್ತಿ ಮಾಡಿ ಸೂಕ್ತ ಪರಿಹಾರವನ್ನು ಒದಗಿಸುವ ಅನಿವಾರ್ಯತೆ ಇದೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಬ್ಯುಸಿ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಇಲಾಖೆಯ ಕೆಲಸವನ್ನೇ ನೀರಾವರಿ ಸಚಿವರು ಮರೆತೇ ಬಿಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳ ಎಡವಟ್ಟಿಗೆ ಕಾಲುವೆಯೇ ಒಡೆದು ಹೋಗಿದೆ. ಅನ್ನದಾತರ ಬದುಕನ್ನೇ ಮುಳುಗಿಸಿ ಬಿಡುತ್ತಿದೆ. ಕಾಲುವೆ ಒಡೆದು ಹೋಗಿದೆ, ಜಮೀನುಗಳಿಗೆ ನೀರು ನುಗ್ಗಿದೆ, ರೈತರು ಬೆಳೆದ ಬೆಳೆಯೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿದೆ, ಅನ್ನದಾತರ ಬದುಕೆ ಮುಳುಗಿ ಹೋಗಿದೆ. ಅಧಿಕಾರಿಗಳ ಎಡವಟ್ಟಿಗೆ ಒಡೆದ ಕಾಲುವೆ, ನೀರಲ್ಲಿ ಕೊಚ್ಚಿ ಹೋಯಿತು ಅನ್ನದಾತನ ಬೆಳೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣವಾದ ಮುಳವಾಡ ಕಾಲುವೆ ಇದು. ಸಾವಿರಾರು ಎಕರೆ ಜಮೀನಿಗೆ ನೀರುಣಿಸ್ತಾ ಇದ್ದ ಕಾಲುವೆ ಇದು. ವಿಜಯಪುರ ಜಿಲ್ಲೆಯ ಕುಲ್ಹಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದ ಮುಳವಾಡ ಪಶ್ಚಿಮ ಕಾಲುವೆ ಒಡೆದು ಹೋಗಿದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇದು ಸುಮಾರು 78 ಕಿಲೋಮೀಟರ್ ಉದ್ದ ಇರುವ ಕಾಲುವೆ, 26 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಲುವೆ ಒಡೆದಿರತಕ್ಕಂಥದ್ದು. ಈ ಕಾಲುವೆಯಿಂದ ಸುಮಾರು 61 ಎಕರೆ ಪ್ರದೇಶಕ್ಕೂ ನೀರು ಸರಬರಾಜು ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಗೋಧಿ, ಮೆಕ್ಕೆಜೋಳ, ಈರುಳ್ಳಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಈ ಕಾಲುವೆ ಒಡೆದ ಪರಿಣಾಮವಾಗಿ ಸಂಪೂರ್ಣವಾಗಿ ಸುಮಾರು 20ರಿಂದ 30ಕ್ಕೂ ಹೆಚ್ಚು ಎಕರೆ ಭೂಮಿ ಸಂಪೂರ್ಣವಾಗಿ ನಾಶ ಹೊಂದಿದೆ. ಕಟಾವಿಗೆ ಬಂದಿದ್ದ ಈರುಳ್ಳಿ, ಗೋಧಿ, ಮೆಕ್ಕೆಜೋಳ ನೆಲಕಚ್ಚಿವೆ. ನಾಟಿ ಮಾಡಿದ ಕಬ್ಬು ಕಾಲುವೆ ನೀರಲ್ಲಿ ಕೊಚ್ಚಿ ಹೋಗಿವೆ. ಪರಿಹಾರಕ್ಕಾಗಿ ಅನ್ನದಾತರು ಕಣ್ಣೀರು ಹಾಕಿದ್ದಾರೆ. ಪರಿಸ್ಥಿತಿ ಏನೂ ಉಳಿದಿಲ್ಲ, ಉಳಿದ ಪರಿಸ್ಥಿತಿ ಒಳಗಿಲ್ಲ. ನಾವು ಏನು
ನಮ್ಮಲ್ಲಿ ತಾಕತ್ತಿಲ್ಲದಂಗಾಗೈತಿ. ನಾವ್ ಏನಾರ ಮಾಡಿ ನೀರಾಗ ಹರ್ಕೊಂಡು ಹೋಗುದು ಪಾಡಿತ್ತು ಅನಿಸುವ ಪರಿಸ್ಥಿತಿ ಬಂದ್ಬಿಟ್ಟತಿ. ಈ ಸದ್ಯ ಏನು ಇಲ್ಲ ನಮ್ಮಲ್ಲಿ ಬದುಕುವಂಗ. ಏನಾರ ಉಪಜೀವನ ನಿಮ್ ಮಾಧ್ಯಮದ ಮೂಲಕ ಕೇಳ್ಬೇಕಪ್ಪ ಅಂದ್ರೆ ಬದುಕು ಪರಿಸ್ಥಿತಿ ಒಳಗ್ ತಂದು ಕೊಟ್ರ ಬದುಕ್ತೇವು. ನಮ್ ಹೊಲ ಅಂತೂ ಇನ್ನ 3 ವರ್ಷ ಹಾಳಾಗಿದ್ದು ಸುಧಾರಣೆ ಆಗುದಿಲ್ಲ. ನೀವು ನಮಗ್ ಏನಿಲ್ಲ ಅಂದ್ರೂ ಎಕರೆಕ್ಕೆ ಒಂದು 10 ರಿಂದ 15 ಲಕ್ಷ ರೂಪಾಯಿ ಕೊಟ್ರ ಬದುಕ್ತೇವೆ. ಇರ್ಲಿಲ್ಲ ಅಂದ್ರೆ ಇದೇ ಮಣ್ಣಾಗ ಮುಚ್ಚಿ ಹೋದ್ರೂ ನಮ್ಮ ಕೇಳೋರು ಯಾರು ದಿಕ್ಕಿಲ್ಲ ಅನ್ನುವ ಪರಿಸ್ಥಿತಿ ಒಳಗೆ ಬಂದೆವು. ಸ್ಥಳಕ್ಕೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಹಾಗೂ ಕೊಲ್ಹಾರ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಕೂಡ ರೈತರಿಗೆ ಧೈರ್ಯ ತುಂಬಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪಶ್ಚಿಮದ 75 ಕಿಲೋಮೀಟರ್ ಕೆನಾಲ, ಪೂರ್ವದ 17 ಕಿಲೋಮೀಟರ್ ಕೆನಾಲ್ ದುರಸ್ತಿ ಸಲುವಾಗಿ ಬ್ಯಾಸಿಯೊಳಗ ಕೆನಾಲ್ ಬಂದ್ ಆದಾಗ ಆ ರಿಪೇರಿ ಮಾಡೋ ಸಲುವಾಗಿ ಪ್ರತಿ ವರ್ಷ ಎಷ್ಟು ದುಡ್ಡು ಇಟ್ಟಿರಿ, ಮತ್ತ ಆ ಕೆಲಸ ಯಾರಿಗೆ ಕೊಟ್ಟಿರಿ, ಯಾರು ಮಾಡಿದ್ರು ಅವ್ರ ಫೋಟೋ ಸಮೇತವಾಗಿ ಸಾಕ್ಷಿಗಳನ್ನ ನಾನು ಕೊಡಬೇಕು ನೀವು ಉತ್ತರ. ಇದನ್ನೊಂದು ನಾನು ಪತ್ರನೂ ಕೊಟ್ಟು ಕಳಿಸ್ತೀನಿ. ಇವತ್ತು ನಿಮ್ಮ ಕಾರ್ಯಾಲಯ ಚೀಫ್ ಇಂಜಿನಿಯರ್ ಕಾರ್ಯಾಲಯ ಕೊಟ್ಟು ಕಳಿಸ್ತೀನಿ. ಆಲ್ಮಟ್ಟಿಗೆ ನಾನು 14 ವರ್ಷ ಈ ಕೆನಾಲ್ಗಳಿಗೆ ರಿಪೇರಿ ಸಲುವಾಗಿ ಎಷ್ಟು ದುಡ್ಡು ಇಟ್ರಿ, ಆ ಕೆಲಸ ಯಾರು ಮಾಡಿದ್ರು, ಎಷ್ಟು ಮಾಡಿದ್ರು. ಅಧಿಕಾರಿಗಳು ಹಾಗೂ ಏನು ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಒಂದು ಈ ಕೆನಾಲ್ ದುರಸ್ತಿ ಮಾಡಿ ಸೂಕ್ತ ಪರಿಹಾರವನ್ನು ಒದಗಿಸುವ ಅನಿವಾರ್ಯತೆ ಇದೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಬ್ಯುಸಿ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಇಲಾಖೆಯ ಕೆಲಸವನ್ನೇ ನೀರಾವರಿ ಸಚಿವರು ಮರೆತೇ ಬಿಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳ ಎಡವಟ್ಟಿಗೆ ಕಾಲುವೆಯೇ ಒಡೆದು ಹೋಗಿದೆ. ಅನ್ನದಾತರ ಬದುಕನ್ನೇ ಮುಳುಗಿಸಿ ಬಿಡುತ್ತಿದೆ. ಕಾಲುವೆ ಒಡೆದು ಹೋಗಿದೆ, ಜಮೀನುಗಳಿಗೆ ನೀರು ನುಗ್ಗಿದೆ, ರೈತರು ಬೆಳೆದ ಬೆಳೆಯೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿದೆ, ಅನ್ನದಾತರ ಬದುಕೆ ಮುಳುಗಿ ಹೋಗಿದೆ. ಅಧಿಕಾರಿಗಳ ಎಡವಟ್ಟಿಗೆ ಒಡೆದ ಕಾಲುವೆ, ನೀರಲ್ಲಿ ಕೊಚ್ಚಿ ಹೋಯಿತು ಅನ್ನದಾತನ ಬೆಳೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣವಾದ ಮುಳವಾಡ ಕಾಲುವೆ ಇದು. ಸಾವಿರಾರು ಎಕರೆ ಜಮೀನಿಗೆ ನೀರುಣಿಸ್ತಾ ಇದ್ದ ಕಾಲುವೆ ಇದು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದ ಮುಳವಾಡ ಪಶ್ಚಿಮ ಕಾಲುವೆ ಒಡೆದು ಹೋಗಿದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇದು ಸುಮಾರು 78 ಕಿಲೋಮೀಟರ್ ಉದ್ದ ಇರುವ ಕಾಲುವೆ, 26 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಲುವೆ ಒಡೆದಿರತಕ್ಕಂಥದ್ದು. ಈ ಕಾಲುವೆಯಿಂದ ಸುಮಾರು 61 ಎಕರೆ ಪ್ರದೇಶಕ್ಕೂ ನೀರು ಸರಬರಾಜು ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಗೋಧಿ, ಮೆಕ್ಕೆಜೋಳ, ಈರುಳ್ಳಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಈ ಕಾಲುವೆ ಒಡೆದ ಪರಿಣಾಮವಾಗಿ ಈ ಸಂಪೂರ್ಣವಾಗಿ ಸುಮಾರು 20 ರಿಂದ 30ಕ್ಕೂ ಹೆಚ್ಚು ಎಕರೆ ಭೂಮಿ ಸಂಪೂರ್ಣವಾಗಿ ನಾಶ ಹೊಂದಿದೆ. ಕಟಾವಿಗೆ ಬಂದಿದ್ದ ಈರುಳ್ಳಿ, ಗೋಧಿ, ಮೆಕ್ಕೆಜೋಳ ನೆಲಕಚ್ಚಿವೆ. ನಾಟಿ ಮಾಡಿದ ಕಬ್ಬು ಕಾಲುವೆ ನೀರಲ್ಲಿ ಕೊಚ್ಚಿ ಹೋಗಿವೆ. ಪರಿಹಾರಕ್ಕಾಗಿ ಅನ್ನದಾತರು ಕಣ್ಣೀರು ಹಾಕಿದ್ದಾರೆ. ಪರಿಸ್ಥಿತಿ ಏನೂ ಉಳಿದಿಲ್ಲ. ಉಳು ಪರಿಸ್ಥಿತಿ ಒಳಗಿಲ್ಲ. ನಾವು ಏನು ನಮ್ಮಲ್ಲಿ ತಾಕತ್ತಿಲ್ಲದಂಗಾಗೈತಿ. ನಾವ್ ಏನಾರ ಮಾಡಿ ನೀರಾಗ ಹರ್ಕೊಂಡು ಹೋಗುದು ಪಾಡಿತ್ತು ಅನಿಸುವ ಪರಿಸ್ಥಿತಿ ಬಂದ್ಬಿಟ್ಟತಿ. ಈ ಸದ್ಯ ಏನು ಇಲ್ಲ ನಮ್ಮಲ್ಲಿ ಬದುಕುವಂಗ. ಏನಾರ ಉಪಜೀವನ ನಿಮ್ ಮಾಧ್ಯಮದ ಮೂಲಕ ಕೇಳ್ಬೇಕಪ್ಪ ಅಂದ್ರೆ ಬದುಕು ಪರಿಸ್ಥಿತಿ ಒಳಗ್ ತಂದು ಕೊಟ್ರ ಬದುಕ್ತೇವು. ನಮ್ ಹೊಲ ಅಂತೂ ಇನ್ನ 3 ವರ್ಷ ಹಾಳಾಗಿದ್ದು ಸುಧಾರಣೆ ಆಗುದಿಲ್ಲ. ನೀವು ನಮಗ್ ಏನಿಲ್ಲ ಅಂದ್ರೂ ಎಕರೆಕ್ಕೆ ಒಂದು 10 ರಿಂದ 15 ಲಕ್ಷ ರೂಪಾಯಿ ಕೊಟ್ರ ಬದುಕ್ತೇವೆ. ಇರ್ಲಿಲ್ಲ ಅಂದ್ರೆ ಇದೇ ಮಣ್ಣಾಗ ಮುಚ್ಚಿ ಹೋದ್ರೂ ನಮ್ಮ ಕೇಳೋರು ಯಾರು ದಿಕ್ಕಿಲ್ಲ ಅನ್ನುವ ಪರಿಸ್ಥಿತಿ ಒಳಗೆ ಬಂದೆವು. ಸ್ಥಳಕ್ಕೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಹಾಗೂ ಕೊಲ್ಹಾರ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಕೂಡ ರೈತರಿಗೆ ಧೈರ್ಯ ತುಂಬಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪಶ್ಚಿಮದ 75 ಕಿಲೋಮೀಟರ್ ಕೆನಾಲ, ಪೂರ್ವದ 17 ಕಿಲೋಮೀಟರ್ ಕೆನಾಲ್ ದುರಸ್ತಿ ಸಲುವಾಗಿ ಬ್ಯಾಸಿಯೊಳಗ ಕೆನಾಲ್ ಬಂದ್ ಆದಾಗ ಆ ರಿಪೇರಿ ಮಾಡೋ ಸಲುವಾಗಿ ಪ್ರತಿ ವರ್ಷ ಎಷ್ಟು ದುಡ್ಡು ಇಟ್ಟಿರಿ, ಮತ್ತ ಆ ಕೆಲಸ ಯಾರಿಗೆ ಕೊಟ್ಟಿರಿ, ಯಾರು ಮಾಡಿದ್ರು ಅವ್ರ ಫೋಟೋ ಸಮೇತವಾಗಿ ಸಾಕ್ಷಿಗಳನ್ನ ನಾನು ಕೊಡಬೇಕು ನೀವು ಉತ್ತರ. ಇದನ್ನೊಂದು ನಾನು ಪತ್ರನೂ ಕೊಟ್ಟು ಕಳಿಸ್ತೀನಿ. ಇವತ್ತು ನಿಮ್ಮ ಕಾರ್ಯಾಲಯ ಚೀಫ್ ಇಂಜಿನಿಯರ್ ಕಾರ್ಯಾಲಯ ಕೊಟ್ಟು ಕಳಿಸ್ತೀನಿ. ಆಲ್ಮಟ್ಟಿಗೆ ನಾನು 14 ವರ್ಷ ಈ ಕೆನಾಲ್ಗಳಿಗೆ ರಿಪೇರಿ ಸಲುವಾಗಿ ಎಷ್ಟು ದುಡ್ಡು ಇಟ್ರಿ, ಆ ಕೆಲಸ ಯಾರು ಮಾಡಿದ್ರು, ಎಷ್ಟು ಮಾಡಿದ್ರು. ಅಧಿಕಾರಿಗಳು ಹಾಗೂ ಏನು ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಒಂದು ಈ ಕೆನಾಲ್ ದುರಸ್ತಿ ಮಾಡಿ ಸೂಕ್ತ ಪರಿಹಾರವನ್ನು ಒದಗಿಸುವ ಅನಿವಾರ್ಯತೆ ಇದೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.